ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ವರಮಹಾಲಕ್ಷ್ಮಿದು ಲಾಗ್ ಮಾಡೋಣ ಅಂತ. ಇವತ್ತು ಆ್ಯಕ್ಚುಲಿ ಬಂದು ಹಿಂದಿನ ದಿನ. ಸೊ ಹೇಗೆ ಸೆಟಪ್ ಮಾಡೋದು, ಏನು ಮಾಡೋದು ಅಂತ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಈ ಮನೆ ತೊಗೊಂಡ್ಮೇಲೆ ಇದೇ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಇಲ್ಲಿ ಕೂರಿಸ್ತಾ ಇರೋದು. ಸೊ ಹೇಗೆ ಮಾಡೋದು, ಎಲ್ಲಿ ಮಾಡೋದು ಅಂತ ಪ್ಲೇಸ್ ಡಿಸೈಡ್ ಮಾಡ್ತಿದ್ದೀವಿ. ನಮ್ಮ ತಮ್ಮನೂ ಬಂದಿದ್ದಾನೆ. ಸೊ ಅವನು ಹೇಳ್ತಿದ್ದಾನೆ ಈ ಸೈಡ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ದೇವ್ರ್ಕೊಂಡಿದ್ದಾರೆ ಇದ್ರ ಪಕ್ಕ. ಬಟ್ ಇವರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಮಾಡೋಣ, ಇಲ್ಲಿ ಯೂನಿಟ್ ಹತ್ರ. ಯಾಕೆಂದರೆ ನಮಗೆ ಡೆಕೋರೇಷನ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಬಟ್ ಇಲ್ಲಿ ಸ್ಟಿಕ್ ಮಾಡಿದ್ರೆ ಗೋಡೆ ಹತ್ರ, ಸೊ ಆಮೇಲೆ ಸ್ವಲ್ಪ ಪೇಂಟೆಲ್ಲ ಹೋದರೆ ಅಸಹ್ಯವಾಗಿ ಕಾಣುತ್ತೆ. ಸೊ ಅದಕ್ಕೆ ಈ ಥರ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ನೋಡಬೇಕು ಎಲ್ಲಿಗೆ ಡಿಸೈಡ್ ಆಗುತ್ತೆ ಅಂತ ಹೇಳಿಬಿಟ್ಟು. ಲೆಟ್ಸ್ ಸಿ. ಇದೇ ದೀಪ ಇಡೋದು ನಾನು ಮೊದಲಿಂದನೂ ಅಷ್ಟೇ. ಇದು ನೋಡಿ, ನಮ್ಮ ಮದುವೆಗೆ ಬಂದಿರೋದು ಗಿಫ್ಟ್ ಇದು. ಸೊ ಇದು ಕಳಶಕ್ಕೆ ಇಡ್ತೀನಿ. ಇದು ಬಂದುಬಿಟ್ಟು ಅಷ್ಟಲಕ್ಷ್ಮಿದು ದೀಪ. ಮೊದಲು ಈ ಕಳಶ ಇಡ್ತಿದ್ದೆ, ಈಗ ಬೇರೆ ಕಳಶ ತಗೊಂಡಿದ್ದೀನಿ. ಇದು ನೋಡಿ, ತಲೆ ಬರ್ತಿದೆ, ಇಷ್ಟ ಆಗಿರೋದು ಇದು. ತಲೆ ಬರ್ತಿದೆ. ದಶಕ್ ಕಡೆ ಟಾಪ್ ಮಾಡಿದ್ಯಾ? ಈ ದೀಪ ನಮ್ಮ ತುಂಬ ಇಷ್ಟ ಆಗಿದೆ. ಇದು ಆರ್ಟ್ ಆ್ಯಂಡ್ ಕ್ರಾಫ್ಟ್. ನೀವೇ ತಂದಿದ್ದಮ್ಮ? ನಾನು ತೋರಿಸ್ತಾ ಇದ್ದೀನಿ. ನೀವೇ ತಂದಿದ್ದಮ್ಮ ಇದನ್ನ? ತೋರಿಸ್ತಾ? ಇದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಲ್ಲಿ. ಇದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಲೆ ಸಿಕ್ಕಿರೋ ದೀಪ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ನಮ್ಮಮ್ಮ ತುಂಬ ಇಷ್ಟಪಟ್ಟಿದ್ದಾರೆ, ನಮಗೂ ಒಂದು ಬೇಕು ಅಂತ ಹೇಳಿದ್ದಾರೆ. ಅಮ್ಮ ಅವಾಗೂ ಒಂದು ಬೇಕಿತ್ತಂತ. ನೋಡಿ ಬಿಡಿ, ಇದು ಆ್ಯಕ್ಚುಲಿ ನಾನು ಫಸ್ಟು ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಮದುವೆ ಆದ ತಕ್ಷಣ ತಗೊಂಡಿದ್ದು ಮುಖ ಇದು. ಈ ಸಲ ಬೇರೆ ಇದು ಇದೆ. ಇವರು ನಮ್ಮ ಮನೆ ಇನಾಗ್ರೇಷನ್ ಟೈಮಲ್ಲಿ ಇವ್ರ ತಂಗಿ ಗಿಫ್ಟ್ ಮಾಡಿದ್ದಾರೆ. ಸೊ ಆ ಫೇಸ್ ಇಡ್ತಿದ್ದೀವಿ. ಇಷ್ಟು ವರ್ಷ ಇದೇ ಫೇಸೇ ಇಟ್ಟಿದ್ದು. ಇದನ್ನು ಕೆಳಗೆ ಕಳಸೆ ತುಂಬಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಟ್ ಆಫ್ ದ ಶೂ ಪ್ಲಸ್ ಕೊಟ್ಟು ಅದಕ್ಕೋಸ್ಕರ ಇಲ್ಲಿ ಹುಕ್ಕು ತಂದು ಹಾಕಿರೋದು. ಅಲ್ಲಿನೂ ಮಾಡ್ಬೋದು. ಇದು ಆ್ಯಕ್ಚುಲಿ ಈಸ್ಟ್ ಡೈರೆಕ್ಷನ್ನು, ನಾರ್ತ್ ಡೈರೆಕ್ಷನಲ್ಲಿ ಬೇಕಿದ್ರು ಮಾಡ್ಬೋದು. ನಾವು ಇಲ್ಲೇ ಚೂಸ್ ಮಾಡಿದ್ವಿ, ಯಾಕಂದರೆ ಈಸಿಯಾಗಿ ಹಾಕ್ಬೋದು. ಮತ್ತು ಇದನ್ನು ನಾವು ರಿಮೂವ್ ಮಾಡಿದ್ರು ಗೋಡೆಗೆ ಅನಿಸಿರಲ್ಲ. ಸೊ ಅದಕ್ಕೆ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟು 4 ಈ ಥರ ಹುಕ್ ತಂದು ಹಾಕಿದ್ದೀವಿ. ನನ್ನ ತಮ್ಮ ತಂದುಕೊಟ್ಟ ಈ ಹುಕ್ನ. ಸೊ ಹಾಕಿ ಇದಕ್ಕೆ ಒಂದು ಥ್ರೆಡ್ ಹಾಕ್ತಿದ್ದೀವಿ. ಸೊ ಇವಾಗ ಫ್ಲವರ್ಸ್ ಇದೆ, ಅದನ್ನು ಹಾಕ್ತೀವಿ. ಸೊ ಫಸ್ಟು 2 ಹಾಕಿದ್ವಿ, ಬಟ್ ಅದು ಸ್ವಲ್ಪ ಅಷ್ಟು ನೀಟಾಗಿ ಬಂದಿಲ್ಲ. ಅದಕ್ಕೆ ಮತ್ತೆ 2 ಹುಕ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ. ಅಷ್ಟೇ ನೋಡಿ ಫ್ರೆಂಡ್ಸ್, ನಾನು ಹಾಕ್ಕೊಳ್ಳೋ ಸ್ಯಾರಿಗೆ ನಾನು ಕುಚ್ಚು ಹಾಕ್ತಾ ಇದ್ದೀನಿ. ನಾಡಿದ್ದು ವರಮಹಾಲಕ್ಷ್ಮಿ ಇದಕ್ಕೋಸ್ಕರ ನಾನು ಇದನ್ನ ಹಾಕ್ಕೊಂಡಿದ್ದೀನಿ. ಸೊ ಈ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಏನಂದರೆ ಫ್ರೆಂಡ್ಸ್, ನಾನು ವರಮಹಾಲಕ್ಷ್ಮಿ ಯೂಶ್ವಲ್ ನಾನಂತಲ್ಲ, ಯಾರೂ ಕುಚ್ಚೆಲ್ಲ ಹಾಕಲ್ಲ. ಅದು ಬ್ಲೌಸನ್ನು ಕಟ್ ಮಾಡಲ್ಲ. ಸೊ ಬ್ಲೌಸ್ ಕಟ್ ಮಾಡಿದ್ರೂ ಕುಚ್ಚು ಸರಿಗೂ ಹೊಲಿಸಲ್ಲ ಹೆಚ್ಚಾಗಿ. ಸೊ ನಾನು ಅದೇ ಥರ ಅದು ಫಾಲೋ ಮಾಡ್ತೀನಿ. ಸೊ ನಮ್ಮ ಸ್ಯಾರಿಗೆ ಮಾತ್ರ ನಾನು ರೆಡಿ ಮಾಡ್ಕೊತಿರೋದು. ವರಮಹಾಲಕ್ಷ್ಮಿಗೆ ಉಡಿಸ್ಬಿಟ್ಟು ಆಮೇಲೆ ಅದನ್ನು ನಾವು ಉಟ್ಕೋಬೇಕಿದ್ರೆ ಅದು ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳೋದು. ಸೊ ಇದು ನಾನು ನಾಡಿದ್ದು ಉಟ್ಕೊಳ್ತಾ ಇರೋ ಸ್ಯಾರಿದಿದು. ನಾನು ಇದು ಫ್ಲವರ್ಸ್ ತರಿಸಿಟ್ಟಿದ್ದೀನಿ ಹಿಂದೆ ಡೆಕೋರೇಷನ್ಗೆ ಅಂತ ಆರ್ಡ್ರ್ ಮಾಡಿದ್ದೆ. ಸೊ ಇದು ಏನು ಏನು ಹೇಳಬೇಕು ಫ್ರೆಂಡ್ಸಿಗೆ? ಅದು ಫ್ರೆಂಡ್ಸ್ ಏನು ಫ್ರೆಂಡ್ಸಿಗೆ? ಹೌದಾ? ಓಕೆ, ಅದಕ್ಕೆ ಇಲ್ಲಿ ನೋಡಿ ಇಟ್ಟಿದ್ದೀನಿ. ಮತ್ತು ತುಂಬ ಇದ್ರ ಹೂವು ತಂದಿದ್ದೀನಿ, ಅಂದರೆ ಚೆಂಡು ಹೂವು ಹಿಂದೆ ಡೆಕೋರೇಷನ್ ಮಾಡೋಕ್ಕಾಗತ್ತೆ ಅಂತ. ಸೊ ಅದನ್ನು ಅಂದರೆ ಫುಲ್ಲು ಉದುರೋ ಹೂವು ಅದನ್ನು ಸ್ವಲ್ಪ ಪೋಣಿಸ್ಬೇಕು. ನೋಡೋಣ ಟೈಮ್ ಎಷ್ಟಾಗುತ್ತೆ ಅಷ್ಟು ಪೋಣಿಸೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ಯೂಸ್ ಮಾಡಿದ್ದೆಲ್ಲ ಬೇಕಾಗಿದ್ದು ಇಲ್ಲೇ ಇಟ್ಕೊಂಡು ಕಾಲು ಹಾಕ್ಬಾರ್ದು ಪುಟ್ಟ ಸ್ವಾಮಿದಿದೆಲ್ಲ, ಅದಕ್ಕೆ ಎಲ್ಲ ತೆಗೆದಿಟ್ಟಿದ್ದೀನಿ. ಲೈಟಿಂಗ್ಸು ಎಲ್ಲ ಇದೆ ಇದರಲ್ಲಿ, ಮಾಲೆಗಳೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಸೊ ಅದನ್ನೇ ಈ ಸಲ ಯೂಸ್ ಮಾಡೋದು.
ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಲಕ್ಷ್ಮಿನ ನಾನು ತೋರಿಸ್ತೀನಿ. ಇದು ನಮ್ಮ ಲಕ್ಷ್ಮಿ. ಆ್ಯಕ್ಚುಲಿ ಇದು ನಾನು ಇಲ್ಲಿ ಡಸ್ಟ್ ಎಲ್ಲ ಆಗಬಾರ್ದು ಅಂತ ಹೀಗೆ ಕವರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಇದು ಫಸ್ಟ್ ಇಯರ್ ನಾನು ಮದುವೆ ಆದ ತಕ್ಷಣ ಮಾಡಬೇಕಿದ್ರೆ ಸೊ ಈ ಐಡಲ್ನ ತಂದುಬಿಟ್ಟು ಇದ್ರ ಒಳಗೆ ನೀರು ಹಾಕಿ ಕಳಸ ಹಾಕಿ ಇಟ್ಟಿದ್ದು. ಆಮೇಲೆ ನೆಕ್ಸ್ಟ್ ಸಲದಿಂದ ಸೇಮ್ ಸ್ಯಾರಿನೇ ಹಾಕೋದು ಬೇಡ, ಅಂದರೆ ನಾವು ಸ್ಯಾರಿ ಹೇಗಿರೋ ತರ್ತೀವಿ ಅಲ್ವಾ, ಸೊ ಅದಕ್ಕೋಸ್ಕರ ಈ ಸ್ಯಾರಿ ಸೇಮ್ ಸ್ಯಾರಿ ಆಗತ್ತೆ ಅಂತ ನೆಕ್ಸ್ಟ್ ಇಯರಿಂದ ಇದ್ರ ಮೇಲೇ ನಾನು ಸ್ಯಾರಿ ಹಾಕ್ತಾಯಿದ್ದೆ ನೋಡಿ. ಇದು ಲಕ್ಷ್ಮಿ ಫುಲ್ ಇರೋದು ಇದು. ಸೊ ಸ್ಯಾರಿ ಹಾಕಬೇಕಿದ್ರೆ ಏನಂದರೆ ಇದ್ರ ಮೇಲೆ ಸ್ಯಾರಿ ಹಾಕ್ಬೋದು, ಅಂದರೆ ಇಲ್ಲಿ ಈ ಕಾಲು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಇದು ಕಾಣಲ್ಲ, ಇದು ಸ್ವಲ್ಪ ಕಾಣುತ್ತೆ. ಸೊ ನಿಂಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಹೇಗೆ ಸ್ಯಾರಿ ಹಾಕಿದ್ದೀನಿ ಕಾಣುತ್ತೆ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ಸೊ ನಮಗೆ ಒಂದೇನಂದರೆ ಕೈ ಕಾಲು ಎಲ್ಲ ಅಟ್ಯಾಚ್ ಮಾಡೋದೇನು ಬೇಡ ಇದರಿಂದ, ಸೊ ಅದರಲ್ಲೇ ಇರುತ್ತೆ ಕೈ ಕಾಲು. ಸೊ ಇದ್ರ ಮೇಲೆ ನಾವು ಸ್ಯಾರಿ ಹಾಕಿದರೆ ಆಯಿತು ಅಷ್ಟೇ. ಒಂಥರ ಈಸಿನೇ ಅಂತ ಹೇಳ್ಬೋದು. ನಮಗೆ ಮೊದಲೇ ಐಡಲ್ ಇರೋದ್ರಿಂದ ಸೊ ಇದ್ರ ಮೇಲೆ ಹಾಕೋದಕ್ಕೋಸ್ಕರ ಅಷ್ಟೊಂದೇನು ಕಷ್ಟ ಆಗಲ್ಲ. ನಾವು ಡೈರೆಕ್ಟಾಗಿ ಅಂದರೆ ಇವಾಗೆಲ್ಲ ಸ್ಟ್ಯಾಂಡ್ಸ್ ಎಲ್ಲ ಬಂದಿದೆ, ಸೊ ಇದು ತಗೊಳ್ಳೋ ಬದಲು ಸ್ಟ್ಯಾಂಡ್ ತೊಗೊಂಡ್ರೆ ಯೂಸ್ ಆಗುತ್ತೆ. ಆವಾಗ ನಾನು ತುಂಬ 9 ಇಯರ್ಸ್ ಬ್ಯಾಕ್ ಇದು ತಗೊಂಡಿದ್ದು. ಆವಾಗ ಇದು ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು. ಸೊ ಅದಕ್ಕೆ ಸೊ ಫಸ್ಟ್ ಅಲ್ವಾ ನಾನು ಹೋದ ತಕ್ಷಣ ಶಾಪಿಂಗ್ ಮಾಡಿಬಿಟ್ವಿ ಇದು ಚೆನ್ನಾಗಿರತ್ತೆ ಅಂತ. ಬಟ್ ಆಮೇಲೆ ಗೊತ್ತಾಯಿತು ನೆಕ್ಸ್ಟ್ ಹೊಸ ಸ್ಯಾರಿ ಎಲ್ಲ ಹಾಕಬೇಕಿದ್ರೆ ಹೇಗೆ ಅಂತ ಹೇಳಿಬಿಟ್ಟು. ಈಗ ನಾವು ಹೊಸ ಸ್ಯಾರಿ ಹಾಕ್ತೀವಿ ಅಲ್ವಾ, ಸೊ ಇದ್ರ ಹಾಗೆ ಇಟ್ಟರೆ ಚೆನ್ನಾಗಿ ಕಾಣಲ್ಲ, ಸ್ಯಾರಿ ಇದಕ್ಕೆ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಅವಾಗ ನನಗೆ ಒಂದು ಐಡಿಯಾ ಬಂತು. ಮತ್ತು ಇವ್ರ ಅತ್ತೆಗೂ ಸೇಮ್ ಇದೇ ಥರದ್ದೇ ಐಡಿಯಲ್ ರೆಡ್ ಕಲರ್ ಸ್ಯಾರಿದು ಬೇಕು ಅಂತ ಹೇಳಿದರು. ಅವರಿಗೆ ನಮಗೆ ಒಟ್ಟಿಗೆ ನಾವು ಅವ್ರಿಗೆ ಸೇಮ್ ತಂದು ಕೊಟ್ಟಿದ್ವಿ. ಅವರು ಏನಂದ್ರು ಅವ್ರ ಮನೆಗೂ ಸೊ ಲಕ್ಷ್ಮೀ ಇದೆ ಹೋದಾಗ ಅವರು ಹಾಗೆ ಯೋಚನೆ ಮಾಡ್ತಾಯಿದ್ರು, ಹೀಗೆ ನೆಕ್ಸ್ಟ್ ಇಯರ್ ಇದೆ ಸೇಮ್ ಸ್ಯಾರಿ ಅದಕ್ಕೆ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು. ಆವಾಗ ಅವರು ಹೀಗೆ ಹಾಕ್ಬೋದಲ್ಲ ಅಂತ ಇದು ಮಾಡಿದ್ರು. ನನಗೂ ಸೊ ಅವಾಗ ಐಡಿಯಾ ಬಂತು, ಇದ್ರ ಮೇಲೆ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಸೊ ಆಮೇಲಿಂದ ನಾನು ಈ ಐಡಲ್ಗೆ ಮೇಲೆ ಸ್ಯಾರಿ ಹಾಕ್ತಾ ಬರ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಹಾಕ್ತೀನಿ ನೋಡಿ ಹೇಗೆ ಕಾಣುತ್ತೆ ಅಂತ. ಮತ್ತು ಈಸಿ ಆಗುತ್ತೆ ನಮ್ಗೆ, ಇದನ್ನ ಇಟ್ಬಿಟ್ಟು ಸ್ಯಾರಿ ಹಾಕೋಕ್ಕೆ ತುಂಬ ಈಸಿ ಅನಿಸುತ್ತೆ. ಸೊ ಕೈ ಕಾಲು ಏನು ಕಟ್ಟೋದು ಬೇಡ. ಹಾಗಾಗಿ ಏನು ಅಯ್ಯೋ ಬಾಯೆಲ್ಲ ತಿಂದು ಹೆಂಗೆ ಮಾಡ್ಕೊಂಡಿದ್ಯಾ ನೋಡು. ಇದು ಆ್ಯಕ್ಚುಲಿ ನಾವು ಮಾರ್ನಿಂಗಲ್ಲಿ ರಂಗೋಲಿ ಹಾಕಿರೋದು ಬಾಗ್ಲತ್ರ. ನಾನು ಲಕ್ಷ್ಮೀದು ರಂಗೋಲಿ ಹಾಕಿದ್ದೀನಿ. ಇದು ನಾನು ಫಸ್ಟ್ ಲಕ್ಷ್ಮಿನ ತುಂಬಿಟ್ಟೆ. ಲಕ್ಷ್ಮಿನ ತುಂಬಿ ಈ ಸೀರೆ ಎಲ್ಲ ಹಾಕಿ ಅಲಂಕಾರ ಮಾಡಿರಲಿಲ್ಲ. ಜಸ್ಟ್ ತುಂಬಿಟ್ಟು ಆಮೇಲೆ ಕಳಸ ಎಲ್ಲ ಅಂದರೆ ಬೇಗ ಇರೋದ್ರಿಂದ ಮುಹೂರ್ತ ಸೊ ಮಾಡಿಬಿಟ್ಟೆ. ಆಮೇಲೆ ನಾನು ಪೂಜೆ ಎಲ್ಲ ಮಾಡಿದ ಮೇಲೆ ಅಲ್ಲಿ ಏನು ಬೇಕೋ ಅದು ಡೆಕೋರೇಷನ್ ಮಾಡಿದೆ. ನಮ್ಮ ತಮ್ಮನೂ ಮಾಲೆ ಎಲ್ಲ ಮಾಡಿಕೊಟ್ಟ. ಅಂದರೆ ಮುಂದೆ ಹಾಕಲಿಕ್ಕೆ ತೋರಣ ಬೇಕಿತ್ತಲ್ವ, ಸೊ ಅದೆಲ್ಲ ರೆಡಿ ಮಾಡ್ದೆ. ನನ್ನ ಹಸ್ಬೆಂಡು ಅವ್ರನ್ನೂ ಸೇರಿಬಿಟ್ಟು ಮುಂದೆ ಎಲ್ಲ ಇದಕ್ಕೆ ಕಟ್ಟಿದ್ರು ಮುಂದೆ ಮನೆಗೆ. ಮನೋಮಿ ದಶಮಿನೂ ರೆಡಿಯಾಗಿದ್ದಾರೆ. ಕಣ್ಣ ಮುಚ್ಚೆನಾ? ಕಣ್ಣ ಮುಚ್ಚೆ ಔಟಾ ಕೊನೆಗೆ ಮಧ್ಯಾಹ್ನ ನಾವು ಅಡುಗೆ ಎಲ್ಲ ಆದಮೇಲೆ ದೇವರಿಗೂ ಸಹ ಏನು ಅಡುಗೆ ಮಾಡಿರ್ತೀವಿ ಅದನ್ನು ಎಲೆಯಲ್ಲಿ ಹಾಕಿಬಿಟ್ಟು ಪೂಜೆ ಮಾಡ್ತೀವಿ. ಸೊ ಇವರು ನಾನು ಹಾಕ್ಕೊಟ್ಟೆ ಎಲೆಗೆ ಅದಕ್ಕೆ ಪೂಜೆ ಮಾಡಲಿಕ್ಕೆ ಬಂದರು. ಕಾಯಿ ಎಲ್ಲ ಒಡೆದ್ಬಿಟ್ಟು ಅವಾಗ ಪೂಜೆ ಮಾಡಿದ್ರು. ಸೊ ಮಧ್ಯಾಹ್ನ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಬಂದುಬಿಟ್ಟು 1 ಡೇ ಕೂರೋದು. ಬೆಳಗ್ಗೆ ನಾನು ಅದಕ್ಕೆ ಬೇಗ ತಂದುಬಿಡೋದು. ಸೊ 1 ಡೇ ಅಲ್ವಾ, ನೈಟ್ ಬೇಗ ಬಿಡಬೇಕಾಗತ್ತೆ. ಸೊ 10 ಗಂಟೆವರೆಗೂ ಆಲ್ಮೋಸ್ಟ್ ಎಲ್ಲರೂ ಬರ್ತಾಯಿದ್ರು. ಹಾಗಾಗಿ ಯೂಶ್ವಲಿನೂ ಹಾಗೆ ಆಗುತ್ತೆ ಹೆಚ್ಚಾಗಿ. ಬಟ್ ಈ ಸಲ ತುಂಬ ಜನ ಬಂದಿದ್ದರು. ಬಟ್ ಲೇಟಾಗಿ ಅಂದರೆ ನಾನೇ ಸ್ವಲ್ಪ ಲೇಟಾಗಿ ಹೋದೆ ಬೇರೆಯವ್ರ ಮನೆಗೆ ಎಲ್ಲ ಅರಿಶಿನ ಕುಂಕುಮಕ್ಕೆ. ಅವರು ಸ್ವಲ್ಪ ಬೇಗನೆ ಬಂದು ಎಲ್ಲರೂ ಬರ್ತಾ ಇರೋದಕ್ಕೋಸ್ಕರ ನಾನು ಎಲ್ಲರನ್ನೂ ಮುಗಿಸ್ಕೊಂಡು ಹೋಗೋಣ ಅಂತ ಹೋದೆ. ಇವರು ಮನೆಯಿಂದ ಯಾವಾಗಲೂ ಬರ್ತಿದ್ರು ಫ್ಯಾಮಿಲಿಯಿಂದ. ಸೊ ಈ ಸಲ ಅವರೂ ತರೋದ್ರಿಂದ ಯಾರೂ ಬಂದಿರಲಿಲ್ಲ, ನಾವೇ ಇದ್ದಿದ್ದರಿಂದ ಸೊ ನಾನೇ ಮುಗಿಸ್ಕೊಂಡು ಹೋದೆ.
ಕೊನೆಗೆ ನಾವು ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಹೂವಿಂದ ರಂಗೋಲಿ ಹಾಕ್ತೆ. ನಾನು ಯೂಶ್ವಲಿ ದೇವ್ರ ಮುಂದೆ ಹೂವಿಂದ ರಂಗೋಲಿ ಹಾಕ್ತಿದ್ದೆ. ಈ ಸಲ ನಂಗೆ ಟೈಮ್ ಆಗಿರಲಿಲ್ಲ, ಲೇಟಾಗಿ ಹಾಕ್ತೆ. ನೋಡಿ ದಶಮಿ ಬಂದುಬಿಟ್ಟು ಅದೂ ನಾನು ಹೂವು ಇಟ್ಟ ಹಾಗೇನೋ ಅವಳು ತೆಗೆದು ಆ ಕಡೆ ಇಡ್ತಾ ಇದ್ದಾಳೆ. ನಾನು ಇದಕ್ಕೆ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ, ನಾವು ತೆಗೆದಿರೋದು. ಆ್ಯಕ್ಚುಲಿ ಲಾಸ್ಟಿಗೆ ವೀಡಿಯೋ ಮಾಡಿರಲಿಲ್ಲ, ಯಾರು ಬಂದಿದ್ದು ಯಾವುದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಜನ ಬರೋದ್ರಿಂದ. ನೋಡಿ ವರಮಹಾಲಕ್ಷ್ಮಿದು ಸೆಲೆಬ್ರೇಷನ್ ನಮ್ಮದೆಲ್ಲ ಹೀಗಿತ್ತು. ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿದ್ವಿ. ಎಷ್ಟು ಅಂದರೆ ಫುಲ್ಲು 6 o'clock ಫುಲ್ಲು ಈವ್ನಿಂಗ್ ನೈಟ್ವರೆಗೂ ಫುಲ್ಲು ರೆಸ್ಟ್ ಇಲ್ಲ. ಹಿಂದಿನ ದಿನ ಡೇ 6 ಸ್ಟಾರ್ಟ್ ಆಗಿದ್ದು, ನೆಕ್ಸ್ಟ್ ಡೇ ನೈಟ್ ಒಂದು 12 ತನಕ ಫುಲ್ಲು ಬ್ಯುಸಿಯಾಗಿದ್ವಿ. ಫುಲ್ಲು ಕೆಲಸ ಅನ್ನೋಗಿನ ವರಮಹಾಲಕ್ಷ್ಮಿ ಬೆಳಿಗ್ಗೆ ಮಾರ್ನಿಂಗ್ 4 o'clock ನಾನು ತಗೊಬಂದುಬಿಟ್ಟಿದ್ದೆ. ಯಾಕೆಂದರೆ 4ಗೆ ಬ್ರಾಹ್ಮಿ ಮುಹೂರ್ತ ಇರೋದಲ್ವ. ಸೊ ಯೂಶ್ವಲಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಹೆಚ್ಚಾಗಿ ವರಮಹಾಲಕ್ಷ್ಮಿನ ಕೂರಿಸೋದು. ಸೊ 4ಗೆ ಎಲ್ಲ ವರಮಹಾಲಕ್ಷ್ಮಿನ ತಂದು ಕೂರಿಸ್ಬಿಟ್ಟಿದ್ದೆ. ಸೊ ಬೇಗ ಎದ್ದಿರೋದು, ನೈಟ್ ಮಲಗೋದು 1 o'clock ಆಗಿತ್ತು. 1 o'clock ಆಮೇಲೆ ಮಲಗಿಬಿಟ್ಟು ಮತ್ತೆ 4ಗೆ ನಾನು ತರಬೇಕಂತ ಸ್ವಲ್ಪ ಬೇಗ ಎಲ್ಲ ಎದ್ಬಿಟ್ಟು ರೆಡಿ ಮಾಡಿದೆ. ಆಮೇಲೆ ಸೊ ಅದು ಇದು ಅಂತ ಮಾಡ್ತಿರೋ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸೊ ಈವ್ನಿಂಗು ನನಗೆ ಡೆಕೋರೇಷನ್ಗೆಲ್ಲ ನನ್ನ ತಮ್ಮ ಇದ್ದ. ಸೊ ಅವ್ನು ಸ್ವಲ್ಪ ಹೆಲ್ಪ್ ಮಾಡ್ದೆ. ಕೊನೆಗೆ ಇವ್ರ ತಮ್ಮ ಬಂದರು. ಅಯ್ಯೋ ಅವ್ನು ಬಂದುಬಿಟ್ಟು ಸ್ವಲ್ಪ ಅಡುಗೆ ಅಂದರೆ ನಾನು ಮಧ್ಯಾಹ್ನಕ್ಕೆಲ್ಲ ನಾನೇ ರೆಡಿ ಮಾಡಿದ್ದೆ. ಸೊ ಈವ್ನಿಂಗು ಸ್ವಲ್ಪ ಅಡುಗೆಗೆಲ್ಲ ತುಂಬ ಜನ ಬಂದಿದ್ದರು. ಸೊ ಅವ್ರಿಗೋಸ್ಕರ ರೆಡಿ ಮಾಡೋಕ್ಕೋಸ್ಕರ ಅವನು ಬಂದಿದ್ದ. ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದರು. ಅವ್ರಿಗೂ ಗೊತ್ತಾಯಿತು ನನಗೂ ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾವೆಲ್ಲ ಸೇರಿಬಿಟ್ಟು ಅಂತೂ ಫೈನಲಿ ಫಂಕ್ಷನ್ ಚೆನ್ನಾಗಿ ಬಂತು. ಬಟ್ ಟಯರ್ಡ್ನೆಸ್ ಮಾತ್ರ ಇನ್ನೂ ಹೋಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.